ಇಲ್ಲಿಂದ 24/7 ಮೇನ್ ಸಿಟಿ ಶಿವಮೊಗ್ಗಕ್ಕೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗುತ್ತೆ. ಹಾಗಾಗಿ ಶಿವಮೊಗ್ಗ ಆಗುಂಬೆ ಕನೆಕ್ಟೆಡ್ ಫಾರೆಸ್ಟ್ ಅಂದ್ರೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಕಿಂಗ್ ಕೋಬ್ರಾ ಇರೋದು ಈ ಫಾರೆಸ್ಟ್ ಅಲ್ಲಿ. ವಾಟರ್ ಇದೆ ನೋಡಿ, ಇದು ಕರ್ನಾಟಕದಲ್ಲಿ ಸ್ವೀಟೆಸ್ಟ್ ವಾಟರ್. ಗಂಗಾ ಸ್ನಾನ ತುಂಗಾ ಅಂತ ಕೇಳಿದ್ದೀರಾ? ವೀಕ್ಷಕರೇ, ನಾವು ಇವತ್ತು ಸರ್ಕಾರಿ ಶಾಲೆಯ ವತಿಯಿಂದ ಒಂದು ಪ್ರವಾಸ ಕೈಗೊಂಡಿದ್ವಿ. ನಮ್ಮ ರಾಜಶೇಖರ್ ಮಾಸ್ಟರ್ ಇವರ ಸಾರಥ್ಯದಲ್ಲಿ ಇವತ್ತು ನಾವು ಸಕ್ಕರೆ ಬೈಲಿಗೆ ಬಂದಿದ್ದೇವೆ. ಇವತ್ತು ನಾವು ಒಂದು ಸಕ್ಕರೆ ಬೈಲಿನ ದ್ವೀಪ ನೋಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಬೋಟಿಂಗ್ ನಡೀತಾ ಇದೆ. 44 ಮಕ್ಕಳ ಜೊತೆಗೆ ನಾವಿವತ್ತು ಒಂದು ಪ್ರವಾಸೋದ್ದಿದ್ದೇವೆ. ಈ ಒಂದು ಪ್ರವಾಸೋದ್ಯಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಬನ್ನಿ. ಇವತ್ತಿನ ಕಾರ್ಯಕ್ರಮ ಹೇಗೆಲ್ಲ ಇರುತ್ತೆ ನಾವು ನೋಡ್ತೀವಿ. ಡ್ಯಾಮ್ ಅಂತ ಕರೀತಾರೆ ಇದಕ್ಕೆ. ಒರಿಜಿನಲ್ ಹೆಸರು ತುಂಗಾ ಡ್ಯಾಮ್ ಅಂತ ಹೇಳ್ಬಿಟ್ಟು ಇದಕ್ಕೆ 22 ಕ್ರಶ್ ಗೇಟ್ಸ್ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಕ್ರಶ್ ಗೇಟ್ಸ್. ಇದಕ್ಕೆ 22 ಕ್ರಶ್ ಗೇಟ್ಸ್ ಇದೆ. ವಾಟರ್ ಇದೆ ನೋಡಿ, ಇದು ಕರ್ನಾಟಕದಲ್ಲಿ ಸ್ವೀಟೆಸ್ಟ್ ವಾಟರ್. ಗಂಗಾ ಸ್ನಾನ ತುಂಗಾ ಅಂತ ಕೇಳಿದ್ದೀರಾ? ಇದೇ ನದಿ. ಇಲ್ಲೆಲ್ಲ ಒಂದು 40-45 ಫೀಟ್ ಇದೆ. ಡ್ಯಾಮ್ ಹತ್ರ ಒಂದು 70-75 ಫೀಟ್ ಇದೆ. 3.5 TMC ಸ್ಟೋರೇಜ್ ಕೆಪಾಸಿಟಿ, 455 ಹೆಕ್ಟೇರ್ಸ್ ಇದೆ. ಈ ಡ್ಯಾಮ್ ನ 1971 ಆಂಗ್ಲ ಭಾಷೆ ಎಸ್ ಆಕಾರದಲ್ಲಿ ಬಿಲ್ಡ್ ಆಗಿದೆ. ಬಟ್ ಸ್ಕೈಯಿಂದ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಈ ನದಿಗೆ ಬರ್ತ್ ಪ್ಲೇಸ್ ಬಂದ್ಬಿಟ್ಟು ಕುದುರೆಮುಖ ತಕ್ಕ ಗಂಗಾ ಮೂಲ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ತುಂಗಾ, ಭದ್ರಾ, ನೇತ್ರಾವತಿ ಒಟ್ಟಿಗೆ ಹುಟ್ಟುತ್ತೆ. ನೇತ್ರಾವತಿ ಧರ್ಮಸ್ಥಳ ಕಡೆ ಹೋದ್ರೆ ತುಂಗಾ, ಭದ್ರಾ ಈ ಕಡೆ ಬರುತ್ತೆ. ಇಲ್ಲಿಂದ ಒಂದು 40-45 ಕಿಲೋಮೀಟರ್ ಹೋದ್ರೆ ಒಳಗೂರು ತಕ್ಕ ಚಿಕ್ಕ ಹಳ್ಳಿ ಇದೆ, ಕೂಡ್ಲಿ ಅಂತ ಹೇಳ್ಬಿಟ್ಟು. ಅಲ್ಲಿ ತುಂಗಾ ಮತ್ತೆ ಭದ್ರಾ ಎರಡು ಸಂಗಮ ಆಗುತ್ತೆ. ಅದಾದ್ಮೇಲೆ ಹೊಸಪೇಟೆಯಲ್ಲಿ TB ಡ್ಯಾಮ್ ಅಂದ್ರೆ ತುಂಗಾ ಭದ್ರಾ ಡ್ಯಾಮ್. ನಂತರ ಆಂಧ್ರದಲ್ಲಿ ಕೃಷ್ಣ ಜಾಯಿನ್ ಆಗ್ತಾನೆ, ಬಂಗಾಳ ಕೊಲ್ಲಿ ಎಂಡ್ ಆಗುತ್ತೆ. ಇಲ್ಲಿಂದ 24/7 ಮೇನ್ ಸಿಟಿ ಶಿವಮೊಗ್ಗಕ್ಕೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗುತ್ತೆ. ಹಾಗಾಗಿ ಶಿವಮೊಗ್ಗಕ್ಕೆ ಹೋಲ್ಡ್ ನೇಮ್ ಸಿಹಿ ಮೊಗ್ಗೆ, ಇವಾಗ ಶಿವಮೊಗ್ಗ. ಅರ್ಥ ಆಯ್ತಾ? ಈ ಕಡೆ ಫಾರೆಸ್ಟ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್, ಚಿಕ್ಕಮಂಗ್ಳೂರು. 46 ಟೈಗರ್, 255 ಎಲಿಫೆಂಟ್ಸ್, 500 ಸ್ಕ್ವೇರ್ ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಫಾರೆಸ್ಟ್ ಯಾವ್ದು ಗೊತ್ತಾ? ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇದು 1 ಟೈಗರ್ ರಿಸರ್ವ್ ಫಾರೆಸ್ಟ್. ಬನ್ನೇರ್ಘಟ್ಟ, ನಾಗರೋಳೆ, ಹಂಸಿ, ದಾಂಡಾಲಿ ಕೇಳಿದ್ದೀರಾ? ಆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇದು 1 ಟೈಗರ್ ರಿಸರ್ವ್ ಫಾರೆಸ್ಟ್. ಇದೆಲ್ಲ ಪೂರ್ತಿ ಡ್ರೈ ಡೆಸಿಡೇಟ್ ಫಾರೆಸ್ಟ್ ಅಂದ್ರೆ ಎಲೆ ಉದುರುವ ಸಸ್ಯ ವರ್ಗ. ಸಹ್ಯಾದ್ರಿ ಬೆಟ್ಟ ಸಾಲ್ಸ್ ಕೇಳಿದ್ದೀರಾ ಪಾಠದಲ್ಲಿ? ಇದೆಲ್ಲ ಸಹ್ಯಾದ್ರಿ ಬೆಟ್ಟ ಸಾಲ್ಸ್. ಹಾಗಾಗಿ ಅಷ್ಟು ಈ ನೀರು ಸ್ವೀಟ್ ಆಗಿರೋ ಕಾರಣ ಸಹ್ಯಾದ್ರಿ ಬೆಟ್ಟ ಸಾಲಲ್ಲಿ ಬರೋ ಕಾರಣದ ನೀರು ಸ್ವೀಟ್ ಆಗಿರುತ್ತೆ. ಅರ್ಥ ಆಯ್ತಾ? ಜೋಗದ ಸಿರಿ ಬೆಳಕಿನಲ್ಲಿ ಕೇಳಿದಿರಲ್ಲ ಸಾಂಗು, ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು. ನಿತ್ಯ ಹರಿದ್ವರ್ಣ ಫಾರೆಸ್ಟ್ ಅಂತ ಕರೀತಾರೆ. ನಿತ್ಯ ಹರಿದ್ವರ್ಣ ಅಂದ್ರೆ ಯಾವ ಫಾರೆಸ್ಟ್ ಹೇಳಿ? ಯಾವಾಗ್ಲೂ ಗ್ರೀನ್ ಅಲ್ಲಿ ಇರೋ ಫಾರೆಸ್ಟ್ ನಿತ್ಯ ಹರಿದ್ವರ್ಣ ಫಾರೆಸ್ಟ್ ಅಂತ ಕರೀತಾರೆ. ಈ ಕಡೆದು ಡ್ರೈ ಡೆಸಿಡೇಟ್ ಫಾರೆಸ್ಟ್ ಅಂದ್ರೆ ಎಲೆ ಉದುರುವ ಸಸ್ಯವರ್ಗ. ಈ ನದಿ ಹುಟ್ಟುತ್ತಲ್ಲ, ಈ ನದಿ ಹುಟ್ಟೋದು ಸೋಲೋ ಫಾರೆಸ್ಟ್ ಅಂದ್ರೆ ಹುಲ್ಲುಗಾವಲು ಪ್ರದೇಶ. ಅದೆಲ್ಲ ಪೂರ್ತಿ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಅದೆಲ್ಲ ಆಗುಂಬೆ ಕನೆಕ್ಟೆಡ್ ಫಾರೆಸ್ಟ್ ಶಿವಮೊಗ್ಗ. ಅದು 355 ಸ್ಕ್ವೇರ್ ಕಿಲೋಮೀಟರ್. ಇನ್ನು ಟೈಗರ್ ರಿಸರ್ವ್ ಫಾರೆಸ್ಟ್ ಮಾಡಿಲ್ಲ. ಅದೆಲ್ಲ ಪೂರ್ತಿ ವರ್ಲ್ಡ್ ಫೇಮಸ್ ಕಿಂಗ್ ಕೋಬ್ರಾ ಇದೆ ನೋಡಿ. ಆಗುಂಬೆ ಕನೆಕ್ಟೆಡ್ ಫಾರೆಸ್ಟ್ ಅಂದ್ರೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಕಿಂಗ್ ಕೋಬ್ರಾ ಇರೋದು ಈ ಫಾರೆಸ್ಟ್ ಅಲ್ಲಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಫಾರೆಸ್ಟ್ ಅಲ್ಲಿ ಇದೆ ವೆಸ್ಟರ್ನ್ ಘಾಟ್ಸ್. ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ವೆಸ್ಟರ್ನ್ ಘಾಟ್ಸ್. ಈ ಎಲಿಫೆಂಟ್ ಕ್ಯಾಂಪ್ ಒಳಗಡೆ 25 ಎಲಿಫೆಂಟ್ಸ್ ಇದೆ. 16 ಮೇಲ್ ಆನೆ, 4 ಫೀಮೇಲ್, 3 ಕಪ್. ಈ ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಬಂದ್ರಲ್ಲ, ಇಲ್ಲಿ 25 ಎಲಿಫೆಂಟ್ಸ್ ಇದೆ. ಎಲ್ಲ ರೆಸ್ಕ್ಯೂ ಎಲಿಫೆಂಟ್ಸ್ ಅಂದ್ರೆ ಯಾವ್ದು ಊರಿಂದ ಕಾಡಿಂದ ಹೊರಗಡೆ ಹೋಗ್ಬಿಟ್ಟು ಬೆಳೆ ಹಾನಿ ಮಾಡ್ತಾ ಇರುತ್ತೆ, ಮತ್ತೆ ಮನುಷ್ಯನ ಕಿಲ್ ಮಾಡ್ತಾ ಇರುತ್ತೆ. ಅಂತ ಆನೆಗಳನ್ನ ತಗೊಂಡ್ಬಂದು ನಾವು ಇಲ್ಲಿ ಪಳಗಿಸಿ ಟ್ರೈನ್ ಅಪ್ ಮಾಡಿ ಇಟ್ಕೊಂಡಿರ್ತೀವಿ. ಅರ್ಥ ಆಯ್ತಾ? ಇಲ್ಲಿ 25 ಎಲಿಫೆಂಟ್ಸ್ ಇದೆ. 16 ಮೇಲ್ ಆನೆ ಇದೆ, 4 ಫೀಮೇಲ್ ಇದೆ, 3 ಕಪ್ಸ್ ಇದೆ. 1 year 6 months, 1 year 8 months, ಆಮೇಲೆ 2.5 years ಬೇಬಿ ಇದೆ. 8:30 to 10 o'clock ಗಂಟ ಎಲಿಫೆಂಟ್ ಬಾತಿಂಗ್ ಇರುತ್ತೆ. 11 o'clock to 1 o'clock ಗಂಟ ಎಲಿಫೆಂಟ್ಗೆ ಫೀಡ್ ಮಾಡ್ತೀವಿ. ನಂತರ 1 o'clock ಎಲ್ಲ ಎಲಿಫೆಂಟ್ ನಲ್ಲಿ ನೀರು ಕುಡಿಸ್ಬಿಟ್ಟು ಕರ್ಕೊಂಡೋಗಿ ಫಾರೆಸ್ಟ್ ಕಾಣ್ತಾ ಇದೆಯಲ್ಲ, ಆ ಫಾರೆಸ್ಟ್ ಬಿಟ್ಬಿಡ್ತೀವಿ. ಮತ್ತೆ ಮಾರ್ನಿಂಗ್ ಒಂದು 5:30, 5 o'clock, 6:30 ಹೋಗಿ ಎಲ್ಲ ಎಲಿಫೆಂಟ್ ನ ಹುಡುಕಿ ಕರ್ಕೊಂಡ್ ಬರ್ತೀವಿ. ಇದೇ ತರ ವರ್ಷದಲ್ಲಿ 365 ದಿನನೂ ರೊಟೇಷನ್ ಆಗ್ತಾ ಇರುತ್ತೆ. ಏನೋ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಈ ಕಡೆ ಇಲ್ಲಿ ಫಾರೆಸ್ಟ್, ಇಲ್ಲ ಐಲ್ಯಾಂಡ್ ಕಾಣಿಸ್ತೇವೆ ನೋಡಿ. ಕೇಳಿದಿರ ಐಲ್ಯಾಂಡ್ಸ್ ಅಂದ್ರೆ ಸುತ್ತಲೂ ನೀರಿದ್ದು ಮಧ್ಯ ಮಾತ್ರ ಲ್ಯಾಂಡ್ ಇದ್ರೆ ಅದನ್ನ ಐಲ್ಯಾಂಡ್ ಅಂತ ಕರೀತಾರೆ. ಕನ್ನಡದಲ್ಲಿ ದ್ವೀಪ ಅಂತ ಕರೀತಾರೆ. ಈ ಪಾಠ ಬಂದಿದ್ಯಾ? ಅದೇ ನೋಡಿ ದ್ವೀಪ. ಈಗ ಅದೇ ಒಂದು ಈವ್ನಿಂಗ್ ಒಂದು 5:30, 5 o'clock, 6:30 ಬಂದ್ರೆ 1500 ಬರ್ಡ್ಸ್ ಇಲ್ಲಿ ಸ್ಟೇ ಆಗುತ್ತೆ. ಮುಂಚೆ ಇಲ್ಲಿ 22 ಕಿಲೋಮೀಟರ್ ದೂರದಲ್ಲಿ ಒಂದು ಪಕ್ಷಿಧಾಮ ಇತ್ತು, ಮಂಡಗದ್ದೆ ಅಂತ ಹೇಳ್ಬಿಟ್ಟು ಕೇಳಿದ್ದೀರಾ? ಆ ಮಂಡಗದ್ದೆ ಪಕ್ಷಿಧಾಮ ಇಲ್ಲಿ ಡ್ಯಾಮ್ ಲೆವೆಲ್ ಜಾಸ್ತಿ ಆದ ತಕ್ಷಣ ಇಲ್ಲಿ ಕ್ಲೋಸ್ ಆಯ್ತು. ಅಂದ್ರೆ ಇರೋ ಮರಗಳೆಲ್ಲ ಸತ್ತೋದ ನಂತರ ಇಲ್ಲಿಂದ ಇರೋ ಬರ್ಡ್ಸ್ ಗಳೆಲ್ಲ ಬೇರೆ ಕಡೆ ಅಂದ್ರೆ ಕೊಕ್ಕರೆ ಬೆಳ್ಳೂರು ಆಗ್ಲಿ, ಅಂದ್ರೆ ಮೈಸೂರು ತಕ್ಕ ಒಂದು ಕೊಕ್ಕರೆ ಬೆಳ್ಳೂರು ಅಂತ ಹೇಳಿ ಒಂದು ಪಕ್ಷಿಧಾಮ ಇದೆ ಫೇಮಸ್. ಅದಾದ್ಮೇಲೆ ಸೊರಬ, ಸಾಗರ ಡಿಸ್ಟ್ರಿಕ್ಟ್, ಸಾಗರ ತಾಲೂಕಲ್ಲಿ ಒಂದು ಸೊರಬ ಅಂತ ಹೇಳ್ಬಿಟ್ಟು ಅಲ್ಲಿ ಗುಡುಗಿ ಪಕ್ಷಿಧಾಮ ಅಂತಿದೆ. ಅಲ್ಲಿಗೆ ಎಲ್ಲ ರೊಟೇಷನ್ ಆದವು. ಅದರಲ್ಲಿ ಉಳಿದಿರೋ ಬರ್ಡ್ಸ್ ಗಳೆಲ್ಲ ಇಲ್ಲಿ ಈವ್ನಿಂಗ್ ಒಂದು 5:30 ಬಂದ್ಬಿಟ್ರೆ ಇಲ್ಲಿ ಒಂದು 7000 ಬರ್ಡ್ಸ್ ಇಲ್ಲಿ ಸ್ಟೇ ಆಗುತ್ತೆ. ಅರ್ಥ ಆಯ್ತಾ? ಯಾವ್ಯಾವ ಬರ್ಡ್ಸ್ ಅಂದ್ರೆ ಓಪನ್ ಬಿಲ್ ಸ್ಟಾರ್ಕು, ಪೇಂಟೆಡ್ ಸ್ಟಾರ್ಕು, ಗ್ರೇ ಹೆರನ್, ಮಲ್ಬರ್ ಪಿಟ್, ಹಾರ್ನ್ ಬಿಲ್, ಈ ತರ ನಾನಾ ಬರ್ಡು ಮಾನಾ ದೇಶದಿಂದ ಬಂದು ಇಲ್ಲಿ ಸ್ಟೇ ಆಗುತ್ತೆ. ಇವನೇನೋ ಸರ್ ಪಾಠ ಮಾಡ್ತಾವನೆ ಅನ್ಕೊಂಡು. ನಿಮ್ಮ ಹೆಸರು? ಸುನಿಲ್. ಥ್ಯಾಂಕ್ ಯು.
ಹೋಗ್ತಾ ಇರು, ದೊಡ್ಡವ್ರು ಫಸ್ಟ್ ಹೋಗಿ. ಸುಮ್ಮನೆ ಬಿದ್ದಿದ್ದೀರಿ ಅಲ್ಲಿ ಮುಂದ್ಗಡೆ ಯಾರು ಹೋಗ್ಯಾರೆ. ಸರಿ, ಥ್ಯಾಂಕ್ ಯು.